ಇಡಗೂರು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಇಡಗೂರು ಭಾಳಷ್ಟು ಇತಿಹಾಸ ಪುರಾಣ ಕಾಲದಿಂದಲೂ ಭಾಳಷ್ಟು ಪ್ರಸಿದ್ಧಿ ಪಡೆದಂಥ ಒಂದು ಗ್ರಾಮ. ಹಾಗೆಯೇ ಇದು ಶ್ರೀ ಹವಾವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು 800 ವರ್ಷಗಳ ಹಿಂದೆ ಇದ್ದಂಥ ಒಂದು ದೇವಸ್ಥಾನ ಆಗಿದ್ದು, ಇದು ಪ್ರಕೃತಿಯ ವಿಕೋಪಗಳಿಂದ ಸಂಪೂರ್ಣವಾಗಿ ದೇವಸ್ಥಾನ ಇದು ಮುಚ್ಚೋಗಿಬಿಟ್ಟಿದೆ. ಹಾಗಾಗಿ ಕೇವಲ ನಮಗೆ ಕೆಲವು ಮಾತ್ರನೇ ಕುರುಹುಗಳು ಸಿಗ್ತಾ ಇದೆ. ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪ ಅಂದರೆ, ದೇವರಾಯನ ದುರ್ಗದಲ್ಲಿ ಏನು ಇವತ್ತು ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀವಿ, ಮತ್ತು ಇದು ದೇವಸ್ಥಾನಕ್ಕೆ ಸಂಬಂಧ ಇದೆ ಅಂತ. ಈಗ ನಾವು ಅಲ್ಲಿ ಒಂದು ಕನಸಿನಲ್ಲಿ ಬಂದಂಥ ಒಂದು ಸಪ್ತಮಾತೃಕೆಯರಲ್ಲಿ ಇಂದ್ರಾಣಿ ವಿಗ್ರಹ ನಾವು ಇಂಥ ಕಡೆ ಪೂರ್ವ ಕಾಲದಲ್ಲಿ ನಾವು ಇದ್ವಿ, ಮತ್ತು ನಮ್ಮನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಕನಸಿನಲ್ಲಿ ಬಂದು ಹೇಳಿದಾಗ ಅಲ್ಲಿಂದ ನಾವು ಬೆಂಗಳೂರು ಗೊರವಂಟೆ ಪಾಳ್ಯದಲ್ಲಿರುವಂಥ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಈಶ್ವರ ದೇವಸ್ಥಾನದಲ್ಲಿ ಇತ್ತು. ಅವ್ರು ಕೇಳಿದಾಗ ಮತ್ತೆ ಅದೇ ವಿಗ್ರಹ ನಮಗೆ ಕೊಟ್ಟಾಗ ಅದನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿಷ್ಠಾಪನೆ ಆದಮೇಲೆ ಸಪ್ತಮಾತೃಕೆಯನ್ನು ಮತ್ತೆ ಏನಿವತ್ತು ಪೂರ್ವಕಾಲದಲ್ಲೆಲ್ಲ ಗುಡಿ ಮುಚ್ಚೋಗ್ಬಿಟ್ಟಿತ್ತು. ಚಿಕ್ಕದಾದ ಬೊಂಬ ಕುಳಿತು ಮುಂದೆ ಇಟ್ಟಿದ್ವಿ, ಅದು ಮಾತ್ರ 3 ಅಡಿ ಇತ್ತು. ಆದರೆ ಇವತ್ತು ಅದೇ ಗುಡಿಯ ಮೇಲೆ ಇವತ್ತು ದೊಡ್ಡದಾಗಿ ಗುಡಿಯನ್ನು ಕಟ್ಟಿದ್ದೀವಿ. ಹಾಗೆಯೇ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಕಂಬ ಇವತ್ತು ಏನಿದೆ ಅದು ಕಂಬ ಧ್ವಜ ಕಂಬ ಆ್ಯಕ್ಚುಲಿ ಹಿಂದೆಗಳ ದೇವಸ್ಥಾನ ಇತ್ತು. ದೇವಸ್ಥಾನ ಸಂಪೂರ್ಣ ಶಿಥಿಲಾಗಿದ್ದ ಆ ಕಂಬವನ್ನೇ ನಾವು ನರಸಿಂಹಸ್ವಾಮಿ ಅಂತ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಾವು ಅದನ್ನು ಬಹಳ ವಿಜೃಂಭಣೆಯಿಂದ 3 ದಿನಗಳ ಕಾಲ ನಾವು ಪ್ರೋಗ್ರಾಮ್ಸನ್ನು ಮಾಡಿ ಭಾಳಷ್ಟು ಭಕ್ತಜನಗಳು ಈಗೀಗ ಜಾಗೃತರಾಗಿ ಈಗ ಸಂಬಂಧಪಟ್ಟಂಥ ಸುಮಾರು 16 ವಿಲೇಜ್ ಹಳ್ಳಿಗಳಿದ್ದಾರೆ. ನಮ್ಮ ತುಮಕೂರು, ದೊಡ್ಡಬಳ್ಳಾಪುರ, ಮೈಸೂರು, ಬೆಂಗಳೂರು, ಹಾಗೆ ಆಂಧ್ರ ಪ್ರದೇಶದಿಂದಲೂ ಸುಮಾರು ಜನ ಹಿಂದೂಪುರ, ಲೇಪಾಕ್ಷಿ, ಈ ಕಡೆಯಿಂದ ಭಾಳಷ್ಟು ಮರುಳೂರಿಂದ ಸುಮಾರು ಹಳ್ಳಿಗಳಿಂದ ಬರ್ತಾ ಇದ್ದಾರೆ. ಸಾವಿರಾರು ಜನ ಬಂದು ಇಲ್ಲಿ ನಿತ್ಯ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಒಂದು ರಸ್ತೆನೂ ಇರಲಿಲ್ಲ, ಈಗ ರಸ್ತೆಯನ್ನು ಸ್ವಲ್ಪ ರಸ್ತೆ ಆಗಿದೆ. ಇದು ಅಕ್ರಮ ಸಕ್ರಮದಲ್ಲಾಗಿರುವಂಥ ಜಮೀನುಗಳಾಗಿದೆ. ಸಂಪೂರ್ಣವಾಗಿ ದೇವಸ್ಥಾನ ಯಾವಾಗ ಮುಚ್ಚೋಗ್ಬಿಡ್ತು ಬೇರೆಯವರೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟು ಜಮೀನು ಮಾಡ್ಕೊಂಡಿದ್ದಾರೆ. ಇವಾಗಲೂ ಸಹ ನಾವು ವೀರನಾಯಕರು ಪ್ರತಿಷ್ಠಾಪನೆ ಮಾಡಿದಂಥ ವೀರನಾಯಕರು ಅಂತಾರೆ, ಅದು ಚೋಳ ಕಾಲದಲ್ಲಿ ಮಾಡಿದಂಥ ಅವರ ಕುರುಹುಗಳು ಈಗಲೂ ನಮ್ಮಲ್ಲಿ ಇದೆ. ಮತ್ತು 1904ನೇ ಇಸ್ವಿಯಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಸಹ ಇದರ ದೇವಸ್ಥಾನ, ಕಲ್ಯಾಣ ಬಾವಿ ಮತ್ತು ಮಠ ಇವೆಲ್ಲವೂ ಇದೆ ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಈಗಲೂ ನಾವು ಪ್ರತ್ಯಕ್ಷ ಇಲ್ಲೇ ನೋಡ್ಬೋದು ಮಠ ಕಟ್ಟಿರೋದು. ಇದು ಭಾಳಷ್ಟು ಪುರಾತನ ಕಾಲದಂಥ ಮಠ. ಮತ್ತು ಇದು ಎರಡನೇ ವಿಷಯ ಏನಪ್ಪ ಅಂದರೆ, ಏನು ಈ ದೇವಸ್ಥಾನದ ಮಹತ್ವ ಏನಪ್ಪ ಅಂದರೆ, ಪೂಜಾ ಕಾರ್ಯಕ್ರಮಗಳು ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಂಬರ್ತೀವಿ. 3 ದಿನ ಕಾಲ ಸತತವಾಗಿ ಮಾಡ್ಕೊಂಬರ್ತೀವಿ. ಈ ಒಂದು ಕಾರ್ಯಕ್ರಮ ಹೇಗಪ್ಪ ಅಂದರೆ, ಹೋಮಗಳನ್ನು ನಾವು ಗೋಪೂಜೆಯಿಂದ ಸ್ಟಾರ್ಟ್ ಮಾಡಿ, ಏನು ಹವಾವಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಗೋಪೂಜೆ ಸ್ಟಾರ್ಟ್ ಮಾಡಿ ಯಾವ ಥರ ಕಾರ್ಯಕ್ರಮ ಮಾಡ್ತಾರೋ ಅದೇ ಪದ್ಧತಿಯಲ್ಲಿ ಇಲ್ಲೂ ಸಹ ಗೋಪೂಜೆಯನ್ನು ಸ್ಟಾರ್ಟ್ ಮಾಡಿ ಗಂಗೆ ಪೂಜೆ ಮತ್ತು ಹೋಮಗಳು, ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು. ಮತ್ತು ಈ ವರ್ಷ 15 ವರ್ಷ ಆಗಿದೆ ನಾವು ಒಂದು ಟೆಸ್ಟ್ ಮಾಡಿ. ಹಾಗಾಗಿ ಇವತ್ತು 2 ಕಲ್ಯಾಣೋತ್ಸವಗಳನ್ನು ಮಾಡ್ತೀವಿ. ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮತ್ತು ಗಿರಿಜಾ ಕಲ್ಯಾಣೋತ್ಸವ ಎರಡನ್ನೂ ಮಾಡ್ತೀವಿ. ಯಾಕಪ್ಪ ಅಂದರೆ, ಗಿರಿಜಾ ಕಲ್ಯಾಣೋತ್ಸವ ಯಾಕೆ ಮಾಡ್ತೀವಿ ಅಂದರೆ, ಮಂಜುನಾಥ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಆ ಮಂಜುನಾಥ ಸ್ವಾಮಿ ಬಂದು ಇಡಗೂರು ಹುಟ್ಟಿದಾಗ ಅಂದರೆ ಆವಾಗಿನ ಕಾಲದಲ್ಲಿ ಭಾಳಷ್ಟು 800 ವರ್ಷಗಳು ಏನು ಹೇಳ್ತೀವಿ ಅದೇ ಇತಿಹಾಸದಲ್ಲಿ ಆ ದೇವಸ್ಥಾನ ಕಟ್ಟಿದ್ರು. ಆ ದೇವಸ್ಥಾನ ಸಂಪೂರ್ಣ ಬಿದ್ದೋದಾಗ ಆ ಲಿಂಗ ಹೊಡೆದೋಗ್ಬಿಟ್ಟಿದ್ದು, ಶಿಥಿಲಾಗಿತ್ತು. ಅದೇ ಲಿಂಗವನ್ನು ನಾವು ಇವತ್ತು ಇಲ್ಲಿ ಪ್ರತ್ಯಕ್ಷ ನೋಡ್ಬೋದು. ಈಗ ಆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮಂಜುನಾಥ ಸ್ವಾಮಿ ಅಂತ ಪ್ರತಿಷ್ಠಾಪನೆ ಮಾಡಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಪೂರ್ವ ಕಾಲದಲ್ಲಿ ಏನು ವಿಗ್ರಹ ಇದೆ, ಇವತ್ತು ಅದೇ ವಿಗ್ರಹ ಇದೆ. ಇದು ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಜೊತೆಗೆ ಅದರ ಪುರಾತತ್ವ ಇಲಾಖೆಯು ಸಹ ಗಮನ ಕೊಟ್ಟಿದ್ವಿ, ಈ ಥರ ಆಗಿದೆ ಅಂತೇಳಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ವಿ ಅದನ್ನು. ಹಾಗೆ ಸರ್ಕಾರ ನಮಗೆ ಏನು MLA ಗಳಿದ್ರು ಹಿಂದಿನ ಸಾಲ ಅವರು ಬಂದು ನಮಗೆ ಒಂದು ಆರಾಧನಾ ಸ್ಕೀಮಲ್ಲಿ ಒಂದು ಕಟ್ಟಡ ಜಗಲಿ ಹಾಕಿಸ್ಕೊಟ್ಟಿದ್ದಾರೆ, ಮತ್ತು ಈ ಸಾರಿ ಸೀಟನ್ನು ಹಾಕಿಸ್ಕೊಟ್ಟಿದ್ದಾರೆ. ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಆಗಿದೆ. ಸತತವಾಗಿ ಜನರ ಒಂದು ಅಪೇಕ್ಷೆಯಿಂದ ಜನರು ಜಾಸ್ತಿ ಬರ್ತಾ ಇರೋದು, ಭಕ್ತಾದಿಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಇಲ್ಲಿ ವ್ಯವಸ್ಥೆ ಇಲ್ಲ, ಸಂಪೂರ್ಣವಾಗಿ ವ್ಯವಸ್ಥೆ ಇಲ್ಲದೆ ಕಾರಣ ಇದಕ್ಕೆ ಸರ್ಕಾರ ಅತ್ಯಂತ ಒಂದು ಅವಶ್ಯಕವಾಗಿ ಒಂದು ಇದನ್ನು ಬೇಗನೆ ವಿಸ್ತಾರ ಮಾಡಬೇಕು, ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಕಳಕಳಿಯ ಮನವಿ ಆಗಿದೆ. ಮತ್ತೆ ಏನು ಇದು ಚೌಡ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಇದ್ದಂಥ ದೇವಸ್ಥಾನ ಇವತ್ತಿಗೂ ಸಹ ಒಂದು ವೀರನಾಯಕರು ಅಂತ ಏನು ಹೇಳಿದ್ದಾರೆ ನಮಗೆ ಇದ್ದಾರೆ, ಅವರ ಒಂದು ದೇವಸ್ಥಾನ ಅನೇಕ ಕಡೆ ಇದೆ. ತುಮಕೂರು ಕಡೆ ಇದೆ, ಮತ್ತೆ ಉಳಿಕುಂಟೆ ದೊಡ್ಡಬಾಗ ಉಳಿಕುಂಟೆಯಲ್ಲಿ ಸಹ ಇದೆ, ಮತ್ತೆ ಗುಡಬಂಡೆಯಲ್ಲಿ ಕುಲ್ಸಾನ್ ವಡ್ಡಿ ಅಂತ ಇದೆ, ಲೇಪಾಕ್ಷಿ, ಇವೆಲ್ಲವೂ ಆ ಸಂದರ್ಭದಲ್ಲಿ ಆಗಿದೆ ಅಂತ ಒಂದು ಹೇಳ್ತಾ ಇದ್ರು ನಮ್ಗೆ ಹಿರಿಯರು. ಹಾಗಾಗಿ ಇದನ್ನ ಇನ್ನಷ್ಟು ಮುಂದುವರ್ಸ್ಕೊಂಡು ಹೋಗ್ಬೇಕು, ಪುರಾತತ್ವ ಇಲಾಖೆ ಇದನ್ನ ಕಾಪಾಡಬೇಕು ಅನ್ನೋದು ನಮ್ಮ ಟ್ರಸ್ಟಿನ ಪರವಾಗಿ, ಮತ್ತೆ ನಮ್ಮ ಹಿಂದುತ್ವವನ್ನ ಕಾಪಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕಳಕಳಿ ಮನವಿ ಆಗಿದೆ ಮತ್ತೊಂದು ಸಾರಿ.